ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನೀವು ಏನಾದ್ರು ವೋಟರ್ ಐ ಡಿಗೆ ಹೆಸರು ಸೇರಿಸ್ಬೇಕು ಅಥವಾ ತಿದ್ದುಪಡಿ ಮಾಡಿಸ್ಬೇಕು, ಹೊಸ ವೋಟರ್ ಐ ಡಿ ಮಾಡಿಸ್ಬೇಕು ಅಂತೇಳಂದರೆ ಯಾವ ರೀತಿ ಮಾಡಿಸೋದು ಅಂತೇಳಿ ಕೇಳ್ತಾ ಇದ್ರಿ. ಆದರೆ ಅದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಇರಲಿಲ್ಲ, ಹಾಗೂ ಅಪ್ಲಿಕೇಶನ್ನು ಸಹ ತಾಂತಿರಲಿಲ್ಲ. ಆದರೆ ಈಗ ತಾನೇ ಬಂದಿರೋ ಸುದ್ದಿ ಅಂತೇಳಂದರೆ, ಈಗ ಆಗಸ್ಟ್ 20ರಿಂದ ಅಕ್ಟೋಬರ್ 18ರವರೆಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಏನೇನು ಮಾಡಬೇಕು, ನೀವು ಯಾವ್ಯಾವ ರೀತಿ ಇರುತ್ತೆ ಪ್ರೊಸೀಜರ್ ಅಂತ ಈ ವಿಡಿಯೋ ಮುಖಾಂತರ ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆ ಏನು, ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಕ್ಕಿದೆಯಾ ಇಲ್ಲೋ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮಡಿಬೇಡಿ ಫ್ರೆಂಡ್ಸ್. ನೀವು ಹೆಸರು ಸೇರಿಸೋದಾಗಿರ್ಬೋದು, ತಿದ್ದುಪಡಿ ಮಾಡಿಸೋದಾಗಿರ್ಬೋದು, ನೀವು ಒಂದು ವೇಳೆ ಅಡ್ರೆಸ್ನ ಚೇಂಜ್ ಮಾಡಿಸೋದಿರ್ಬೋದು. ಯಾಕೆಂದರೆ ನೀವು ಈಗ ಒಂದು ಊರಲ್ಲಿರ್ತೀರ, ಈಗ ಬೇರೆ ಊರಿಗೆ ಹೋಗಿ ಅಲ್ಲಿ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಅಲ್ಲೇ ಪರ್ಮನೆಂಟ್ ಅಡ್ರೆಸ್ ಮಾಡ್ಕೊಂಡಿರ್ತೀರ. ಯಾಕೆಂದರೆ ಈಗ ನೀವು ಒಂದು ವಿಲೇಜಲ್ಲಿ ಇರ್ತೀರ, ಬೆಂಗಳೂರಿಗೆ ಹೋಗಿ ಅಲ್ಲೇ ಬೆಂಗಳೂರಿಂದ ಅಡ್ರೆಸ್ ಮಾಡ್ಕೊಂಡಿರ್ತೀರ. ಆಗ ನೀವು ವೋಟರ್ ಐ ಡಿನೂ ಅಲ್ಲಿಗೆ ಮಾಡಿಸ್ಕೋಬೇಕಾಗುತ್ತೆ. ಆಗ ಏನು ಮಾಡೋದು ಅಂತೇಳಂದರೆ, ಈಗ ಆಗಸ್ಟ್ 20ನೇ ತಾರೀಕಿಂದ ಅಕ್ಟೋಬರ್ 18ರವರೆಗೂ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಲ್ಲಿ ನೀವು ತಿದ್ದುಪಡಿ ಮಾಡಿಸ್ಬೋದು, ಹೊಸ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟರೊಳಗೆ ಮಾತ್ರ ಹಾಕಬೇಕಾಗುತ್ತೆ. ನಿಮ್ಮ ಅಗತ್ಯ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಭೇಟಿ ನೀಡ್ತಾರೆ. ನೀವು 18 ವರ್ಷ ತುಂಬಿದರೆ ನೀವು ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವರಿಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ನ ಕೊಡ್ಬೋದು. ಅದೇ ರೀತಿ ನೀವು ವೋಟರ್ ಹೆಲ್ಪ್ಲೈನ್ ಅನ್ನೋ ಆ್ಯಪ್ ಮುಖಾಂತರಲೂ ಸಹ ಅಪ್ಲಿಕೇಶನ್ ಆಗ್ಬೋದು, ಅಥವಾ ಅಡ್ರೆಸ್ನೂ ಸಹ ಚೇಂಜ್ ಮಾಡ್ಕೋಬೋದು. ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮಲ್ಲಿ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಥವಾ ತಿದ್ದುಪಡಿಕೆ ಮಾಡೋಕ್ಕೆ ಕೇಳ್ತಾರೆ ಫ್ರೆಂಡ್ಸ್. ಆವಾಗ ನೀವು ಎಲ್ಲ ಮಾಹಿತಿನೂ ಸರಿಯಾಗಿ ನೀಡಿದರೆ ಅವರು ಸಹ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಇಲ್ಲ ನೀವೇ ಯೂಟ್ಯೂಬ್ ಮುಖಾಂತರ ನೋಡಿ ನೀವು ಅಪ್ಲಿಕೇಶನ್ ಹಾಕ್ಯಂತ್ರಿಂದ ಹಾಕೋಣದಕ್ಕೂ ಸಹ ಅವಕಾಶ ಇದೆ ಫ್ರೆಂಡ್ಸ್. ಅಕ್ಟೋಬರ್ 19ರಿಂದ 28ರವರೆಗೂ ಕರಡು ಮತದಾರ ಪಟ್ಟಿಯನ್ನು ಚಲಾಯಿಸ್ತೀವಿ ಅಂತ ಹೇಳಿದರೆ, ನಂತರ ಅಕ್ಟೋಬರ್ 29ನೇ ತಾರೀಕು ನಿಮಗೆ ಮತಗಟ್ಟೆ ವೆಬ್ಸೈಟಲ್ಲಿ ನಿಮಗೆ ಒಂದು ಇದು ಬರುತ್ತೆ ಫ್ರೆಂಡ್ಸ್, ಅಧಿಸೂಚನೆ. ಅದರಲ್ಲಿ ಎಲ್ಲ ವೋಟರ್ ಲಿಸ್ಟನ್ನು ಸಹ ಬಿಡ್ತಾರೆ ಫ್ರೆಂಡ್ಸ್. 29ರಂದು ಮತದಾರರ ಪಟ್ಟಿನ ರಿಲೀಸ್ ಮಾಡ್ತಾರೆ ಫ್ರೆಂಡ್ಸ್. ಆಗ ನೀವು ನೋಡ್ಕೋಬೋದು. ಆಗ ಅಕ್ಟೋಬರ್ 29ರಿಂದ ನವಂಬರ್ 28ರವರೆಗೂ ಏನಾದರೂ ದೋಷ ಇದ್ದರೆ ಮತ್ತೆ ಸರಿಪಡಿಸ್ಕೊಳೋದಕ್ಕೋಸ್ಕರ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಇದು ಮೇ ಬಿ 1 ವರ್ಷ ಆಗುತ್ತೆ, ನಿಮಗೆ ಟೈಮ್ ತಗೊಳುತ್ತೆ. ಈಗ ಮುಗಿದ್ರೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಇಯರ್ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಬೇಗ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಡಿಸೆಂಬರ್ 24ರೊಳಗೆ ಆಕ್ಷೇಪಗಳಿಗೆ ವಿಲೇವಾರಿ ಮುಕ್ತಾಯಗೊಳ್ಳುತ್ತೆ. 2025ರ ಜನವರಿ 1ರೊಳಗೆ ಮತದಾರರ ಪಟ್ಟಿ ಗುಣಮಟ್ಟ ಪರಿಶೀಲಿಸಲಾಗುವುದು. ಜನವರಿ 6ರಂದು ಅಂತಿಮ ಪಟ್ಟಿ ಪ್ರಕಟಿಸ್ತಾರೆ. ಆಗ ನಿಮಗೆ ಆಕ್ಷೇಪಣೆ ಎಲ್ಲದನ್ನು ನೋಡಿ ನಿಮಗೆ ಮತದಾರರ ಪಟ್ಟಿ ಪ್ರಕಟಿಸ್ತಾರೆ. ಅದಾದ ನಂತರ ನಿಮಗೆ ವೋಟರ್ ಐ ಡಿ ನಿಮಗೆ ಇದು ಪೋಸ್ಟ್ ಆಫೀಸ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.